ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಾರೆಸ್ಟ್ ವಾಚರ್ ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ, ಅದರ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ವಿಡಿಯೋನ ತಕ್ಷಣ ನೋಡ್ಬೋದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಾರೆಸ್ಟ್ ವಾಚರ್ ರಿಕ್ರೂಟ್ಮೆಂಟ್ನಲ್ಲಿ ಒಟ್ಟು 750 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಾನ್ ಎಚ್.ಕೆಗೆ ಬಂದ್ಬಿಟ್ಟು 700 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂದ್ಬಿಟ್ಟು 50 ಹುದ್ದೆಗಳನ್ನು ಬಿಟ್ಟಿದ್ದಾನೆ. ಒಟ್ಟು 750 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಇನ್ನು ಜಿಲ್ಲಾವಾರು ಹುದ್ದೆಗಳನ್ನ ನೋಡಬೇಕಾದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟು 70 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಇನ್ನು ಬೆಳಗಾವಿಗೆ ಬಂದ್ಬಿಟ್ಟು 42 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಬಳ್ಳಾರಿಗೆ ಬಂದ್ಬಿಟ್ಟು ಒಟ್ಟು 46 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಮತ್ತು ಚಾಮರಾಜನಗರಕ್ಕೆ ಬಂದ್ಬಿಟ್ಟು 119 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿಗೆ ಬಂದ್ಬಿಟ್ಟು 56. ಇನ್ನು ಧಾರವಾಡಕ್ಕೆ ಬಂದ್ಬಿಟ್ಟು 12 ಹುದ್ದೆಗಳು, ಮತ್ತು ಹಾಸನಿಗೆ ಬಂದ್ಬಿಟ್ಟು 30 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ಕೆನರಾಕ್ಕೆ ಬಂದ್ಬಿಟ್ಟು 60 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ಕೊಡಗು ಜಿಲ್ಲೆಗೆ ಬಂದ್ಬಿಟ್ಟು 32 ಹುದ್ದೆಗಳು. ಇನ್ನು ಕಲಬುರಗಿಗೆ ಬಂದರೆ 4 ಹುದ್ದೆಗಳು, ಮಂಗಳೂರಿಗೆ ಬಂದರೆ 54 ಹುದ್ದೆಗಳು. ಇನ್ನು ಮೈಸೂರಿಗೆ ಬಂದ್ಬಿಟ್ಟು 120 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಶಿವಮೊಗ್ಗಕ್ಕೆ ಬಂದ್ಬಿಟ್ಟು 38 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಒಟ್ಟು 13 ಜಿಲ್ಲೆಗಳಿಗೆ ಹುದ್ದೆಗಳನ್ನ ಇಲ್ಲಿ ಬಿಟ್ಟಿದ್ದಾನೆ. ಒಟ್ಟು 750 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಇದರ ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕಪ್ಪ ಅಂದರೆ, ಇದು ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಮಾತ್ರ ನೀವು ಅಪ್ಲೈ ಮಾಡಲು ಸಾಧ್ಯ ಆಗುತ್ತೆ. ಅದು ಬಿಟ್ಟು ಬೇರೆ ಕಡೆಯಿಂದ ನಿಮಗೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಇನ್ನು ಇದರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 1/8/2026ರಿಂದ 31/8/2026ರವರೆಗೆ ಇದರ ಅಪ್ಲಿಕೇಶನ್ ಡೇಟ್ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಫೀಸ್ ಕೊನೆ ಡೇಟ್ ಬಂದ್ಬಿಟ್ಟು 2/9/2026ರವರೆಗೆ ನಿಮಗೆ ಅಪ್ಲಿಕೇಶನ್ ಫೀಸ್ ಕಟ್ಟೋ ಲಾಸ್ಟ್ ದಿನಾಂಕ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಯುವರ್ಗೆ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ, ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು, ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದರ ಸ್ಯಾಲ್ರಿ ಬಂದ್ಬಿಟ್ಟು 27,500ರಿಂದ 46,475ರವರೆಗೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಇನ್ನು ನಿಮಗೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10th ಪಾಸ್ ಆಗಿದ್ದರೆ ಸಾಕು. 10th ಪಾಸ್ ಆಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದು. ಇದು ಬಂದ್ಬಿಟ್ಟು ನೇರ ನೇಮಕಾತಿ ಆಗಿರುತ್ತೆ, ಯಾವುದೇ ಎಕ್ಸಾಮ್ ಇರಲ್ಲ. ಇನ್ನು ಏಜ್ ಲಿಮಿಟ್ ಕಡೆ ಬಂದರೆ ಕನಿಷ್ಠ 18 ವರ್ಷದಿಂದ, ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ, ಪ್ರವರ್ಗ 2A 2B 3A 3B ಅವರಿಗೆ 32 ವರ್ಷ, ಮತ್ತು SC ST ಮತ್ತು ಪ್ರವರ್ಗ 1 ಅವರಿಗೆ 33 ವರ್ಷ,
ಆಗಿರುತ್ತೆ. ಇನ್ನು ಯಾವ ರೀತಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರಪ್ಪ ಅಂದರೆ, ನಿಮ್ಮ SLC ಅಂಕಗಳ ಆಧಾರದ ಮೇಲೆ 1:20 ಅನುಪಾತದಲ್ಲಿ ನಿಮಗೆ PET ಟೆಸ್ಟ್ಗೆ ನಿಮ್ಮನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಮೆಡಿಕಲ್ ಕರಿತಾನೆ. ಮೆಡಿಕಲ್ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ, ಪುರುಷ ಅಭ್ಯರ್ಥಿಗಳ ಹೈಟ್ ಬಂದುಬಿಟ್ಟು 160 ಸೆಂಟಿಮೀಟರ್ ಮತ್ತು ಎದೆ ಸುತ್ತಳತೆ ಬಂದ್ಬಿಟ್ಟು 79 ಸೆಂಟಿಮೀಟರ್. ಇದನ್ನು ನೀವು ಇಗ್ಸಿದ್ರೆ ನಿಮ್ಮ ಎದೆ ಭಾಗ 5 ಸೆಂಟಿಮೀಟರ್ ಇಗ್ಬೇಕು. ಅದಾದ ನಂತರ ಮಹಿಳಾ ಅಭ್ಯರ್ಥಿಗಳ ಹೈಟ್ ಬಂದ್ಬಿಟ್ಟು ಕನಿಷ್ಠ 150 ಸೆಂಟಿಮೀಟರ್. ಅವರ ಕನಿಷ್ಠ ತೂಕ ಬಂದ್ಬಿಟ್ಟು 40 kg ಇರಬೇಕು. ಇದಾದ ನಂತರ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. ಅದನ್ನು 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 1000 ಮೀಟರ್ ಅಂದರೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅದನ್ನು 6 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ಅದಾದ ನಂತರ 100 ಮೀಟರ್ ರನ್ನಿಂಗ್ನ ಪುರುಷ ಅಭ್ಯರ್ಥಿಗಳು 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರು 18.5 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಎತ್ತರ ಜಿಗಿತ ಹೈ ಜಂಪ್ ಬಂದ್ಬಿಟ್ಟು 1.20 ಮೀಟರ್ ಪುರುಷರಿಗೆ, 0.90 ಮೀಟರ್ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ. ಉದ್ದ ಜಿಗಿತ ಬಂದ್ಬಿಟ್ಟು 3.80 ಮೀಟರ್ ಮತ್ತು ಮಹಿಳೆಯರಿಗೆ ಬಂದ್ಬಿಟ್ಟು 2.50 ಮೀಟರ್. ಇನ್ನು ಶಾರ್ಟ್ಪುಟ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ 5.60 ಮೀಟರ್ ದೂರ ಎಸೆಯಬೇಕು. ಪುರುಷ ಅಭ್ಯರ್ಥಿಗಳಿಗೆ 16 LB ಶಾರ್ಟ್ಪುಟ್ ಇರುತ್ತೆ. ಮಹಿಳೆಯರಿಗೆ 8 LB ಶಾರ್ಟ್ಪುಟ್ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳು 3.76 ಮೀಟರ್ ದೂರ ಶಾರ್ಟ್ಪುಟ್ನ ಎಸೆಯಬೇಕಾಗುತ್ತೆ. ಇನ್ನು 800 ಮೀಟರ್ ಓಟ ಪುರುಷರಿಗೆ 2 ನಿಮಿಷ 50 ಸೆಕೆಂಡ್ ಇರುತ್ತೆ. ಇನ್ನು 200 ಮೀಟರ್ ಮಹಿಳೆಯರಿಗೆ 40 ಸೆಕೆಂಡ್ ಇರುತ್ತೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಒಂದು ಶಾರ್ಟ್ ಲಿಸ್ಟ್ನ ಬಿಡ್ತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾನೆ. ಅದರಲ್ಲಿ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಫೈನಲ್ ಮೆರಿಟ್ ಲಿಸ್ಟ್ನ ಇಲ್ಲಿ ಬಿಡ್ತಾನೆ. ಇದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನ ಫಾರೆಸ್ಟ್ ವಾಚರ್ ಹುದ್ದೆಗೆ ಆಯ್ಕೆ ಮಾಡ್ಕೋತಾನೆ ಮತ್ತು ನಿಮ್ಮನ್ನ ಟ್ರೈನಿಂಗ್ನ ಕರೀತಾನೆ. ಇದಕ್ಕೆ ಯಾವುದೇ ಥರದಂಥ ಎಕ್ಸಾಮ್ ಇರಲ್ಲ, ನೇರ ನೇಮಕಾತಿ ಆಗಿರುತ್ತೆ. ಯಾರ್ಯಾರೆಲ್ಲ 10th ಪಾಸ್ ಆಗಿದ್ದೀರಾ, ಇದು ನಿಮಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಹಾಗೆ ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.